ಇಂದ ಅಧಿಕ ಧ್ಯಾನಗಳಿಲ್ಲ, ಗುರುಪಾದ ಪೂಜೆಯಿಂದ ಅಧಿಕಾರ್ಚನೆಗಳಿಲ್ಲ, ಗುರು ವಚನ ಕಲಿಕ ಮಂತ್ರಮದಿಲ್ಲ, ಗುರುವಿನಿಂದ ಅಧಿಕವಾಗಿರುವುದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ನಿರುತದಿಂ ನಾಸ್ತಿ ತತ್ವಂ ಗುರೋಹೋ ಪರಮೆಂಬ ಸುರುಚಿರಾಗಮದಿಂದೆ ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಗುರುವೇ ಅಜ್ಞಾನ ತಿಮಿರಾರ್ಕ ಭವಭಂಜನನು, ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು, ಗುರುವೇ ದೀಕ್ಷೆ ಸುಶಿಕ್ಷೆ ಮೋಕ್ಷಗೆ ಕಾರಣ ಕರ್ತೃವಲ್ಲದಿನ್ನೋರ್ವರಿಲ್ಲ. ಗುರುವಿನಿಂದಧಿಕ ದೈವಂಗಳಿಲ್ಲೆಂದರಿದು ಹರನು ನಗುರೋರಧಿಕ ವಿದಿತವೆಂದೋದಿದನು. ನಿರುತವಿದು ಕೇಳು ಸದ್ಗುರುವಧಿಕ ನಿಂತಪ ಗುರುಕರೋದ್ಭವರಧಿಕರು. ಬಸವಾದಿ ಪ್ರಮಥರನ್ನ, ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ ಸುದೀರ್ಘವಾಗಿ ಶರಣ ಸಂಸ್ಕೃತಿಯನ್ನ ಕುರಿತು ತಮ್ಮ ಅನುಭವದ ನುಡಿಗಳನ್ನಾಡಿದಂಥ ಶರಣ ಶ್ರೀಯುತ ಜಿ ವಿ ಮಂಜುನಾಥ್ ರವರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಾಂಧವರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಶಿವತತ್ವ ಚಿಂತನಾ ಗೋಷ್ಠಿಯ 30ನೇ ಒಂದು ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲ ಆಸೀನರಾಗಿರುವಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಪ್ರತಿಯೊಂದು ಗೋಷ್ಠಿಯಲ್ಲೂ ಸಹ ಒಂದೊಂದು ವಿಷಯವನ್ನ ಕುರಿತು ಅದರಲ್ಲಿ ಗಹನವಾದಂತ ಚರ್ಚೆಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಪರಮ ಪೂಜ್ಯರು ಒಂದು ಸದಾವಕಾಶವನ್ನ ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಶರಣ ಬಾಂಧವರು, ನನ್ನನ್ನ ಒಳಗೊಂಡು ಎಲ್ಲ ಪೂಜ್ಯರು ಸಹ ಇದರ ಸದುಪಯೋಗವನ್ನ ಪಡಿಸ್ಕೊಳ್ತಾ ಇರುವಂತದ್ದು ನಿಜಕ್ಕೂ ಒಂದು ಅವಿಸ್ಮರಣೀಯ ದಿನ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತದ್ದು. ಅಂತಹ ಅನೇಕ ಅವಿಸ್ಮರಣೀಯ ದಿನದಲ್ಲಿ ಇವತ್ತು ಸಹ ಈ 30ನೇ ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹಳ ದೂರದಿಂದ ನಮ್ಮ ಶರಣ ಬಂಧುಗಳಾಗಿರ್ತಕ್ಕಂಥ ಮಂಜುನಾಥ್ರವರು ಇಲ್ಲಿ ಬಂದು ಶರಣ ಧರ್ಮದ ಆಧಾರ ಸ್ತಂಭಗಳಾಗಿರುವಂತಹ ಕಾಯಕ ಮತ್ತೆ ದಾಸೋಹದ ತತ್ವದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ನುಡಿಗಳನ್ನು ತಿಳಿಸಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, 12ನೇ ಶತಮಾನ ಅಂತಂದ್ರೆ ಅದು ಒಂದು ವಿಶಿಷ್ಟವಾದಂತ ಯುಗ ಧರ್ಮ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಗುರುವಾದರೂ ಲಿಂಗವಾದರೂ ಜಂಗಮ ಆದರೂ ಸಹ ದುಡಿದೇ ಪ್ರಸಾದವನ್ನ ಸ್ವೀಕರಿಸಬೇಕಂದಂತಹ ಒಂದು ದಾಸೋಹ ಧರ್ಮ ಅಂದ್ರೆ ಅದು 12ನೇ ಶತಮಾನ. ಅದು ಸತ್ಯ ಶುದ್ಧ ಕಾಯಕದಿಂದ ಬಂದದ್ದನ್ನ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅಂತ ಹೇಳಿಕೊಟ್ಟಂತಹ ಒಂದು ದಾಸೋಹ ಧರ್ಮ ಅಂದ್ರೆ ಅದು 12ನೇ ಶತಮಾನ. ಆ ಎರಡು ಕಾಯಕ ಮತ್ತೆ ದಾಸೋಹ ತತ್ವದ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. 12ನೇ ಶತಮಾನದ ಈ ದಿವ್ಯ ಮಂತ್ರಗಳು 21ನೇ ಶತಮಾನದಲ್ಲೂ ಸಹ ಪ್ರಭಾವಿಸಿರುವಂತದ್ದು ನಾವು ಕಾಣ್ತೀವಿ. ನಮ್ಮೆಲ್ಲರ ಮುಂದೆ ಅಂತಹ ಆದರ್ಶಮಯವಾದಂತಹ ಶರಣ ತತ್ವಗಳನ್ನ ಅನುಸರಿಸಿ ಯುಗ ಪುರುಷರಾಗಿ ನಮ್ಮೆಲ್ಲರ ಪಾಲಿಗೆ ನಡೆದಾಡುವಂತಹ ದೈವರಾಗಿದ್ದಂತ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಸಹ ಒಂದು ಕೈಯಲ್ಲಿ ಪಾರಮಾರ್ಥ, ಇನ್ನೊಂದು ಕೈಯಲ್ಲಿ ಪ್ರಪಂಚವನ್ನ ಹಿಡಿದಂಥವ್ರು. ಪಾರಮಾರ್ಥ ಯಾವುದು ಅಂದ್ರೆ ಇಷ್ಟಲಿಂಗ ಪೂಜೆ, ಪ್ರಪಂಚ ಅಂದ್ರೆ ಯಾವುದು ಅಂದ್ರೆ ಕಾಯಕ ಮತ್ತೆ ದಾಸೋಹ ತತ್ವಗಳು ಅಂತ. ಆ 3 ವಿಚಾರವಾಗಿ ನಮಗೆ ಇವತ್ತು ಬಹಳ ಆನಂದವನ್ನ ಉಂಟು ಮಾಡಿರ್ತಕ್ಕಂಥ ಈ ಶರಣ ಬಂಧುಗಳಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನ ಪ್ರಥಮದಲ್ಲಿ ಮಾಡುತ್ತೇನೆ. ಪ್ರತಿ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಪರಮ ಪೂಜ್ಯರು ನನಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹದ್ದು ತಿಂಗಳಿನ ಬೆಳಕಿನ ನುಡಿ ಅಂತಕ್ಕಂಥದ್ದು. 29 ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವೀಗಾಗಲೇ ಅಷ್ಟಾವರಣಗಳು, ಪಂಚಾಚಾರಗಳು, ಷಟ್ಸ್ಥಲಗಳು ಮತ್ತೆ ಶರಣರ ಜೀವನದ ಅನೇಕ ದೃಷ್ಟಾಂತಗಳನ್ನ, ಕಾಯಕ ದಾಸೋಹ ಅಂತಕ್ಕಂಥದ್ದು, ಆಧುನಿಕ ಜೀವನಕ್ಕೆ ಬೇಕಾಗಿರುವಂತಹ ಸ್ಥಿರವಾದಂತಹ ಮನಸ್ಥಿತಿ, ಇವುಗಳನ್ನೆಲ್ಲ ಕುರಿತು ನಾವು ಗಹನವಾಗಿ ಚಿಂತನೆಯನ್ನ ಮಾಡಿದ್ದೇವೆ. ಈ ಆಧುನಿಕ ಜಗತ್ತಿನಲ್ಲಿ ಒಂದು ಚರ್ಚಿತವಾಗಿರುವಂತಹ ವಿಷಯ ಅಂದ್ರೆ ದೇವಾಲಯಗಳ ಪರಿಕಲ್ಪನೆ ಅಂತ.
ಇದನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ಯೋಚನೆಯನ್ನೇ ಮಾಡ್ಕೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ ಇವತ್ತು ಎಲ್ಲ ದ್ವಂದ್ವದಲ್ಲಿ ಮುಳುಗಿದೀವಿ ನಾವೆಲ್ಲ. ಆದ್ರೂ ಸಹ ನಮ್ಮ ಮಾರ್ಗದರ್ಶಕರು ನೀವು ದೇವಾಲಯಗಳ ಪರಿಕಲ್ಪನೆ ಬಗ್ಗೆ ಒಂದಷ್ಟು ಮಾತುಗಳನ್ನ ಮಾತನಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ನಮ್ಮ ಮುಂದೆ ಇಟ್ರು. ನನ್ನ ಅರಿವಿಗೆ ತಕ್ಕಂತೆ, ನನ್ನ ಮಾರ್ಗದರ್ಶಕರು ತೋರಿದಂತಹ ಮಾರ್ಗದಂತೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ ನಾನು. ನೋಡಿ, ಜಗತ್ತಿಗೆ ದೇವರ ಅಸ್ತಿತ್ವ ಮತ್ತೆ ತತ್ವದ ಪರಿಕಲ್ಪನೆ ಮೊಟ್ಟ ಮೊದಲು ಹೊಳೆದದ್ದು ಅದು ಭಾರತೀಯರ ಮನಸ್ಸಿನಲ್ಲಿ. ಯಾಕಂದ್ರೆ ಜಗತ್ತಿನಾದ್ಯಂತ ಎಲ್ಲಾ ಕ್ಷೇತ್ರದಲ್ಲೂ ಸಹ ಆಗಾಗ್ಲೇ ನಾಗರಿಕತೆ ಅಂತಕ್ಕಂಥದ್ದು ಕಣ್ಣು ಬಿಡುವಂತಹ ಹೊತ್ತಿನಲ್ಲೇ ಭಾರತೀಯ ಸಂಸ್ಕೃತಿಯಲ್ಲಿ ಉಗಮವಾದಂತಹ ನಾಗರಿಕತೆ ದೇವರುಗಳ ಬಗ್ಗೆ, ಅದರ ಅಸ್ತಿತ್ವದ ಬಗ್ಗೆ, ಅದರ ಪರಿಕಲ್ಪನೆಗೆ ವಿಶಿಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಡುವಂತ ಕೆಲಸವನ್ನು ಮಾಡಿದಂತ ಯುಗ ಅದು. ಅದಕ್ಕೆ ಭಾರತದ ಆತ್ಮ ಯಾವುದು ಅಂದ್ರೆ ಅದು ಅಧ್ಯಾತ್ಮ ಅಂತ ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ನಾವು ಪ್ರಪ್ರಥಮವಾಗಿ ಈ ದೇವರ ಬಗ್ಗೆ ಮತ್ತೆ ದೇವಸ್ಥಾನಗಳ ಬಗ್ಗೆ ಕಲ್ಪನೆ ಯಾವ ರೀತಿಯಾಗಿ ಉಂಟಾಯಿತು ಅನ್ನೋದೇ ಈಗ ನಾವೆಲ್ಲ ಆಲೋಚನೆ ಮಾಡಬೇಕಾಗಿರುವಂತಹದ್ದು. ಅಲೆಮಾರಿಯಾಗಿದ್ದಂತಹ ಮನುಷ್ಯ ಒಂದು ಕಡೆ ನೆಲೆ ಊರುವುದಕ್ಕೆ ಪ್ರಾರಂಭ ಮಾಡ್ದ. ಅವನು ಸಂಘ ಜೀವಿಯಾದ, ಸಮಾಜ ಜೀವಿಯಾದ. ಆ ಮೊದಲು ಆ ಮನುಷ್ಯ ಏನ್ ಮಾಡ್ದ ಅಂತಂದ್ರೆ ಪ್ರಕೃತಿಯನ್ನೇ ದೇವರೆಂದು ಪೂಜಿಸತೊಡಗಿದ. ಎಲ್ಲ ಗೊತ್ತಿದೆ, ಪ್ರಕೃತಿಯನ್ನ ದೇವರು ಅಂತಂದ, ಸೂರ್ಯನನ್ನ ದೇವರು, ಮಣ್ಣನ್ನ ದೇವರು ಅಂತ ಕರೆಯುವುದಕ್ಕೆ ಪ್ರಾರಂಭ ಮಾಡ್ದ. ಆ ನಂತರದಲ್ಲಿ ಪ್ರಕೃತಿಯಲ್ಲಿರುವಂತಹ ಶಕ್ತಿಗಳನ್ನ ಆರಾಧಿಸಲು ಪ್ರಾರಂಭ ಮಾಡ್ದ. ಅವನು ಒಂದಷ್ಟು ನಾಗರಿಕತೆ ಬೆಳೆದ ಹಾಗೆ ಪಂಚಭೂತಗಳಲ್ಲಿ ದೇವರನ್ನ ಕಾಣುವುದಕ್ಕೆ ಪ್ರಾರಂಭ ಮಾಡ್ದ. ಇದು ಮೊದಲನೆಯ ಘಟ್ಟ. ನಾನು ಒಂದಷ್ಟು ಘಟ್ಟಗಳಾಗಿ ಇದನ್ನ ವಿಂಗಡಣೆಯನ್ನ ಮಾಡಿದ್ದೀವಿ. ಯಾವ ರೀತಿಯಾಗಿ ಈ ದೇವರ ಕಲ್ಪನೆ ಮತ್ತೆ ದೇವಸ್ಥಾನಗಳ ಕಲ್ಪನೆ ಯಾವ ರೀತಿಯಾಗಿ ಉಗಮ ಆಯಿತು ಅನ್ನೋದಕ್ಕೆ. ಮೊದಲನೇ ಘಟ್ಟದಲ್ಲಿ ಪಂಚಭೂತಗಳನ್ನ, ಪ್ರಕೃತಿಯನ್ನ, ಪಂಚಭೂತಗಳಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಶಕ್ತಿಗಳನ್ನ ಆರಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಆ ನಂತರದಲ್ಲಿ ಮಾನವನ ಒಂದು ವಿಚಾರ ಶಕ್ತಿ, ತರ್ಕ ಬುದ್ಧಿ ಬೆಳೆದಂತೆಲ್ಲ ಆ ಶಕ್ತಿಯನ್ನು ತನ್ನ ಅಂತರಂಗದಲ್ಲಿ ಅರಸತೊಡಗಿದ ಅವನು. ನೋಡಿ ಎಷ್ಟು ಚೆನ್ನಾಗಿದೆ. ಪಂಚಭೂತಗಳಲ್ಲಿರುವಂತಹ ಶಕ್ತಿಯನ್ನ ಅವನೇನ್ ಮಾಡ್ದ ಅಂತಂದ್ರೆ ನಾಗರಿಕತೆ ಬೆಳೆದ ಹಾಗೆಲ್ಲ ತನ್ನ ಅಂತರಂಗದಲ್ಲಿ ಆ ಶಕ್ತಿಯನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡ್ದ. ಆದರೆ ಅಂತರಂಗದಲ್ಲಿಯೇ ದೇವರನ್ನ ಕಾಣುವಂತಹ ಪ್ರಕ್ರಿಯೆ ಎಲ್ಲರಿಗೂ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಲೋಕೋ ಭಿನ್ನ ರುಚಿ, ನಿಮ್ಗೆಲ್ಲ ಗೊತ್ತಿದೆ. ಒಬ್ಬೊಬ್ಬರಿಗೂ ಒಂದೊಂದು ಅಭಿರುಚಿ ಇರುವಂತದ್ದು, ಕೆಲವರಿಗೆ ಒಂದೊಂದು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಕೆಲವರಿಗೆ ಅಂತರಂಗದಲ್ಲಿ ಶಕ್ತಿಯನ್ನು ಹುಡುಕುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸಾಮಾನ್ಯರಿಗಾಗಿ ಬಾಹ್ಯ ಪೂಜೆಯ ಒಂದು ಅವಶ್ಯಕತೆ ಕಂಡು ಬಂದಿತು. ಅದರ ಪ್ರತೀಕವಾಗಿ ಮೂರ್ತಿ ಪೂಜೆಯನ್ನ ಪ್ರಾರಂಭಿಸಿದ. ಇದು ಎರಡನೇ ಘಟ್ಟ. ಇದು ಮೂರ್ತಿ ಪೂಜೆ ಹೇಗೆ ಪ್ರಾರಂಭ ಆಯಿತು ಅಂತಂದ್ರೆ ಬಯಲಲ್ಲಿರುವಂತಹ ವಸ್ತುಗಳನ್ನ ಪೂಜಿಸುವುದಕ್ಕೆ ಪ್ರಾರಂಭ ಮಾಡ್ದ. ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಕಲ್ಲುಗಳನ್ನ ಇಟ್ಟು, ಮರದ ತುಂಡುಗಳನ್ನ ಇಟ್ಟು ಅದನ್ನ ಪೂಜೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಯಾಕಂದ್ರೆ ಅವುಗಳಲ್ಲಿ ಒಂದು ದಿವ್ಯ ಸೌಂದರ್ಯವನ್ನ ಹುಡುಕುವಂತ ಕೆಲಸವನ್ನ ಮಾಡ್ದ ಅವನು. ಇದು ಎರಡನೇ ಘಟ್ಟ. ಇದು ಬಯಲಲ್ಲಿರುವಂತಹ ವಸ್ತುಗಳನ್ನ ಪೂಜೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತಹ ಮನುಷ್ಯ ಅದರಲ್ಲಿ ಒಂದು ದಿವ್ಯ ಸೌಂದರ್ಯವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ದ. ಉದಾಹರಣೆಗೆ, ಎಲ್ಲೋ ಒಂದು ಮರದ ತುಂಡು ಬಿದ್ದಿತ್ತು. ಆ ಮರದ ತುಂಡನ್ನ ತೆಗೆದುಕೊಂಡು ಬಂದು ಅದನ್ನ ಕೆತ್ತನೆ ಮಾಡಿ ಅದಕ್ಕೆ ಒಂದು ದಿವ್ಯವಾಗಿರ್ತಕ್ಕಂಥ ರೂಪವನ್ನ ಕೊಟ್ಟ, ಒಂದು ಆಕರ್ಷಣಾ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ದ. ಅದೇ ರೀತಿಯಾಗಿ ಬಯಲಲ್ಲಿ ಬಿದ್ದಂತಹ ಒಂದು ಕಲ್ಲನ್ನ ತೆಗೆದುಕೊಂಡು ಬಂದು ಅದನ್ನ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನ ಶೋಧಿಸಿ, ಅದನ್ನ ಕಡಿದು, ಶಾಸ್ತ್ರವನ್ನ ಅನುಸರಿಸಿ ಅದಕ್ಕೆ ಪ್ರಾಣವನ್ನ ಕೊಟ್ಟು ಪ್ರತಿಷ್ಠಾಪನೆಯನ್ನ ಮಾಡ್ದ. ಅದರೊಂದು ದಿವ್ಯವಾದಂತಹ ಆಕರ್ಷಣಾ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ದ. ಹೀಗೆ ಪ್ರತಿಷ್ಠಾಪಿಸಿಕೊಂಡಂತಹ ಶಿಲಾಮೂರ್ತಿಯ ರೂಪಿನಲ್ಲಿರುವ ಆ ಕಲಾಶಕ್ತಿಯನ್ನ ರಕ್ಷಣೆಯನ್ನ ಮಾಡುವುದಕ್ಕೋಸ್ಕರ ಒಂದು ಆಲಯವನ್ನ ನಿರ್ಮಾಣ ಮಾಡ್ದ. ಅದನ್ನೇ ನಾವು ದೇವಾಲಯ ಅಂತ ಕರೆದು. ನೋಡಿ, ಇದು ಮೂರನೇ ಘಟ್ಟ. ಇದು ಒಂದು ದಿವಸ ಆದಂತ ಪ್ರಕ್ರಿಯೆ ಅಲ್ಲ. ಇದು ನಿರಂತರವಾಗಿ ಸಾವಿರಾರು ವರ್ಷಗಳ ನಾಗರಿಕತೆ ಬೆಳೆದ ಹಾಗೆ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಇದು.
ಈ ದೇವಾಲಯದ ನಿರ್ಮಿತಿಯಲ್ಲಿಯೂ ಕೂಡ ತನ್ನ ದೇಹದ ರಚನೆಯನ್ನೇ ಹೋಲುವಂತಹ ಮಾದರಿಯನ್ನ ರಚನೆಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಇವತ್ತು ನಮ್ಮ ದೇಹವನ್ನ ತೆಗೆದುಕೊಳ್ಳಿ, ದೇವಾಲಯವನ್ನ ತೆಗೆದುಕೊಳ್ಳಿ, ಎಲ್ಲರಿಗೂ ಸಹ ಸಾಮ್ಯತೆ ಇರುವುದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ದೇಹದಲ್ಲಿರುವ ಶರೀರ, ಹೃದಯಾದಿ ಅವಯವಗಳಂತೆ ದೇವಾಲಯದಲ್ಲಿಯೂ ಕೂಡ ವಿಮಾನ ಗೋಪುರ, ಗರ್ಭಗುಡಿ ಮತ್ತೆ ಪ್ರಾಕಾರ ಮುಂತಾದ ಅಂಗಗಳನ್ನ ನಿರ್ಮಿಸಿದ. ಇದಕ್ಕೆ ವಾತುಲಾಗಮದ ಈ ಮಾತೆ ಆಧಾರವಾಗಿದೆ. ನಿಮ್ಗೆಲ್ಲ ಗೊತ್ತಿರುವಂತಹದ್ದು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಮಹೇಶ್ವರ ಅಂತ. ಹೀಗೆ ತನ್ನ ದೇಹದ ಪ್ರತೀಕವನ್ನೇ ದೇಗುಲವನ್ನಾಗಿಯೂ ಪ್ರಾಣಲಿಂಗದ ಪ್ರತೀಕವನ್ನೇ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವರನ್ನಾಗಿಯೂ ಮಾಡಿಕೊಂಡ. ಇದೇ ಸಗುಣ ಪೂಜೆ ಅಂತ ಎನಿಸಿಕೊಂಡಿತ್ತು. ನೋಡಿ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು. ತನ್ನ ದೇಹವನ್ನ ಪ್ರಾಣಲಿಂಗದ ಒಂದು ಆತ್ಮಕ್ಕೆ ಅದಕ್ಕೆ ಹೋಲಿಕೆ ಮಾಡ್ಕೊಂತಾರೆ, ದೇವಾಲಯದಲ್ಲಿರುವಂತಹ ಮೂರ್ತಿಯನ್ನ. ದೇವಾಲಯಗಳು ನಂತರದಲ್ಲಿ ಸಾಂಘಿಕ ಶಕ್ತಿಯ ಕೇಂದ್ರಗಳಾಗಿ ಬೆಳೆದು ಬಂದವು. ಭಕ್ತನ ಭಕ್ತಿಯ ಶಕ್ತಿ ಮತ್ತೆ ಪರಮಾತ್ಮನ ಭೂಮ ಶಕ್ತಿ, ಈ ಎರಡು ಶಕ್ತಿಗಳು ಪ್ರತಿಮೆಯಲ್ಲಿ ಮೂರ್ತಗೊಂಡು ಒಂದು ವಿಧವಾದಂತ ಪವಿತ್ರವಾದ ದೇವರ ಸಾನ್ನಿಧ್ಯ ವಾತಾವರಣವನ್ನ ಉಂಟು ಮಾಡುತ್ತಿದ್ದವು. ದೇವರ ಮೇಲೆ ಶ್ರದ್ಧೆ ಬೆಳೆಯಿತು. ಹೀಗೆ ಶ್ರದ್ಧೆ ಭಕ್ತಿ ಕೇಂದ್ರಗಳಾಗಿ ಮಾರ್ಪಾಟಾದಂಥವು ಯಾವುದು ಅಂತಂದ್ರೆ ಅವತ್ತಿನ ಕಾಲದ ದೇವಾಲಯಗಳು ಅಂತ. ಇಲ್ಲಿವರೆಗೂ ಒಂದು ಹಂತವನ್ನ ಗಮನಿಸಿದಿರಾ. ಇನ್ನ ಮುಂದಿನ ಹಂತವನ್ನ ನಾವೆಲ್ಲ ಬಹಳ ಸೂಕ್ಷ್ಮವಾಗಿ ಆಲೋಚನೆಯನ್ನು ಮಾಡಬೇಕು. ಶ್ರದ್ಧಾ ಭಕ್ತಿಯ ಕೇಂದ್ರಗಳಾಗಿದ್ದಂತ ಈ ದೇವಾಲಯಗಳು ನ್ಯಾಯಾಲಯಗಳಾಗಿ ಪರಿವರ್ತನೆಯಾದೋ, ವಿದ್ಯಾ ಕೇಂದ್ರಗಳಾಗಿ ಬೆಳೆದವೋ. ಆದರೆ ಮುಂದಿನ ಕಾಲದಲ್ಲಿ ಈ ದೇವಾಲಯಗಳು ಉಪಾಸಕರ ಮತ್ತು ಮತತತ್ವಗಳ ಅನುಗುಣವಾಗಿ ಭಿನ್ನ ಭಿನ್ನವಾದವು. ಆಯಾಯ ತತ್ವದ ಪ್ರಖರತೆ ಪ್ರಭಾವವುಳ್ಳ ಜನ ದೇವರ ಬೇರೆ ಬೇರೆ ಹೆಸರಿನಲ್ಲಿ ದೇವಾಲಯಗಳನ್ನ ನಿರ್ಮಿಸತೊಡಗಿದರು. ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಅಂದ್ರೆ, ಅಗ್ನಿ ತತ್ವದ ಪ್ರಭಾವವುಳ್ಳ ಜನ ಆ ತತ್ವದ ಪ್ರತೀಕವಾದಂತಹ ವಿಷ್ಣು ದೇವಾಲಯವನ್ನ ಸ್ಥಾಪನೆಯನ್ನ ಮಾಡಿದ್ರು. ಪೃಥ್ವಿ ತತ್ವದ ಪ್ರಭಾವವುಳ್ಳವರು ಆ ತತ್ವದ ಪ್ರತೀಕವಾಗಿ ಶಿವಾಲಯವನ್ನ ಕಟ್ಟಿದರು. ಈ ಹಿನ್ನೆಲೆಯೇ ಲಿಂಗ ತತ್ವದ ಪ್ರಭಾವವುಳ್ಳವರು ಲಿಂಗ ಶರೀರಗಳಿಗಾಗಿ ಗದ್ದುಗೆಗಳನ್ನ ನಿರ್ಮಿಸುವುದನ್ನು ಸಹ ನಾವು ಪರಿಭಾವಿಸಬಹುದಾಗಿರುವಂತದ್ದು. ಈ ರೀತಿಯಾಗಿ ದೇವಾಲಯಗಳು ಅಂತಂದ್ರೆ ಅದು ಒಂದೇ ಕೇಂದ್ರ ಆಗಿದ್ದಂತದ್ದು, ಶ್ರದ್ಧಾಭಕ್ತಿ ಕೇಂದ್ರ ಆಗಿದ್ದಂತದ್ದು. ನಾಗರಿಕತೆ ಬೆಳೆದಾಗಿ ಆಯಾಯ ಜನರ ಪ್ರಭಾವಕ್ಕೆ ಒಳಗಾಗಿ ವಿಭಿನ್ನ ವಿಭಿನ್ನ ದೇವಾಲಯಗಳು ಸೃಷ್ಟಿಯಾದವು. ಆದರೆ ಕಾಲಾಂತರದಲ್ಲಿ ದೇವಾಲಯಗಳು ತಮ್ಮ ಮೂಲ ಉದ್ದೇಶವನ್ನ ಬಿಟ್ಟು ಖಾಸಗಿ ಕ್ಷೇತ್ರಗಳಾಗಿ ಪರಿವರ್ತನೆಗೊಂಡು ದುಡಿಮೆಯ ಮತ್ತೆ ಶೋಷಣೆಯ ಕೇಂದ್ರಗಳಾಗಿ ಮಾರ್ಪಟ್ಟವು. ನಾವು ಇದನ್ನು ಗಮನಿಸಬೇಕಾದಂತಹ ಸಂಗತಿ ಇದು. ಶ್ರದ್ಧಾ ಭಕ್ತಿ ಕೇಂದ್ರಗಳಾದಂತಹ ದೇವಾಲಯಗಳು ಅದು ಖಾಸಗಿ ಕ್ಷೇತ್ರಗಳಾಯಿತು. ಕೇವಲ ಖಾಸಗಿ ಕ್ಷೇತ್ರಗಳಾಗಿಲ್ಲ, ಅದು ಶೋಷಣೆಯ ಕೇಂದ್ರಗಳಾದವು. ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವಿದ್ಯಾ ಕೇಂದ್ರಗಳಾಗಿದ್ದ ದೇವಾಲಯಗಳು ಪುರೋಹಿತ ಶಾಹಿಗಳ ಶೋಷಣೆಯ ಕೇಂದ್ರಗಳಾದವು. ಜನಸಾಮಾನ್ಯರಲ್ಲಿ ಅನೇಕ ಮೌಢ್ಯ ನಂಬಿಕೆಗಳನ್ನ ಹುಟ್ಟುಹಾಕಿ ಪೂಜಾ ಪ್ರವೇಶಾದಿಗಳನ್ನ ನಿಷೇಧಗೊಳಿಸಲಾಯಿತು. ಪುರೋಹಿತರೇ ದೇವರ ದಳ್ಳಾಳಿಗಳಾಗಿದ್ದರು. ಸಮಾಜದಲ್ಲಿ ಒಂದು ರೀತಿಯ ಅಸಮಾನತೆ ಹಾಗೂ ಮೇಲು ಕೀಳೆಂಬ ಭಾವನೆ ಬಿತ್ತಿದರು. ಇದಕ್ಕೆ ಶ್ರುತಿ ಸ್ಮೃತಿ ವಾಕ್ಯಗಳನ್ನ ಅನುಕೂಲ ಸಿಂಧುವನ್ನಾಗಿ ಬಳಸಿಕೊಂಡರು. ಉಪಾಸನಾ ರೂಪವಾದ ನೃತ್ಯ ನರ್ತನಗಳನ್ನ ಪೂಜಾಂಗವೆಂದು ಜನತೆಯನ್ನ ಭ್ರಮಿಸಿ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಲಾಗಿತ್ತು. ಇವೆಲ್ಲ ಗಮನಿಸಬೇಕು. ಉತ್ತರ ಕರ್ನಾಟಕದಲ್ಲೂ ಸಹ ಇವತ್ತಿನ 21ನೇ ಶತಮಾನದಲ್ಲೂ ಸಹ ಕೆಲವು ಹಳ್ಳಿಗಳಲ್ಲಿ ಈ ದೇವದಾಸಿಯ ಪದ್ಧತಿನೂ ಸಹ ಇರುವಂತಹದ್ದು. ಅಂದ್ರೆ ಅಷ್ಟು ಶೋಷಣೆಯನ್ನ ಮಾಡುವಂತಹ ಕೇಂದ್ರಗಳಾಗಿ ಮಾರ್ಪಟ್ಟದ್ದು ಅದು ನಿಜಕ್ಕೂ ಅದು ನಾವು ಚಿಂತನೆಯನ್ನ ಮಾಡಬೇಕಾದಂತಹ ಸನ್ನಿವೇಶ. ಇವು ಎಲ್ಲ ವಿಧವಾದಂತಹ ಶೋಷಣೆ ಕೇಂದ್ರಗಳಾದ ದೇವಾಲಯಗಳು. ಹೀಗೆ ದೇವಾಲಯ ಸಂಸ್ಕೃತಿ ವಿರೂಪವಾಗಿ ಬೆಳೆಯಿತು. ಇಂತಹ ದೇವಾಲಯಗಳ ವಿರುದ್ಧ ನಮ್ಮ ಶರಣರು ಪ್ರತಿಭಟಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಅದು 12ನೇ ಶತಮಾನ, ನಿಮ್ಗೆಲ್ಲ ಗೊತ್ತಿರುವಂತಹ ಶತಮಾನ. ಅದು ಇಲ್ಲಿ ದೇವಾಲಯಗಳ ವಿರುದ್ಧ ಪ್ರತಿಭಟಿಸಿದ್ರು ಅಂತಂದ್ರೆ ದೇವಾಲಯಗಳನ್ನ ಕೆಡವಿ ಹಾಕ್ತರು ಅಂತ ನಾವು ಭಾವಿಸಬಾರ್ದು. ದೇವಾಲಯಗಳನ್ನ ನಿರ್ನಾಮ ಮಾಡಿ ಅಂತ ಪ್ರತಿಭಟನೆ ಮಾಡಿದ್ರು ಅಂತ ನಾವು ಭಾವಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶರಣರು ಅಂದಿನ ಕಾಲದಲ್ಲಿ ಯಾವುದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಅಂದ್ರೆ ದೇವಾಲಯಗಳಿದ್ದಂತಹ ನಮಗೆ ಸ್ವೀಕಾರ ಅರ್ಹವಾಗದೇ ಇರುವಂತಹ ಒಂದು ವ್ಯವಸ್ಥೆ ಇತ್ತಲ್ಲ, ಆ ಸಂಸ್ಕೃತಿ ಇತ್ತಲ್ಲ, ಅದನ್ನ ಅವರು ಪ್ರಬಲವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡಿದ್ರು.
ಕೆಲವು ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕಲು